ಅರ್ಚನಾ ಚಿನ್ನು ಮನೇಲಿದ್ದಾಳೆ ಅಂತೀಯ? ಅರ್ಚನಾ ಅಲ್ಲೇ ಹೋಗಿದ್ರು ಚಿನ್ನು ಕಂಟ್ರೋಲಲ್ಲಿ ಯಾಕಿರ್ಬೇಕು? ಅವಳ ನೇರವಾಗಿ ಅವಳ ಅಣ್ಣನ ಮನೆಗೆ ಹೋಗ್ಬೋದಿತ್ತಲ್ವಾ? ಅಲ್ಲ ಮಂತ್ರ, ನಾವೇನು ಕಿಡ್ನಾಪ್ ಮಾಡಿ ಬಚ್ಚಿಡೋದ್ರಲ್ಲಿ ಒಂದು ಲಾಜಿಕ್ ಇದೆ. ಆದ್ರೆ ಶಾಂತಿ ಯಾಕೆ ಅವಳನ್ನ ಬಚ್ಚಿಡ್ಬೇಕು? ಹಾಗಾದ್ರೆ ಆ ಹುಡುಗಿ ಹೇಳೋ ತರ ಶಾಂತಿ ಮತ್ತೆ ಚಿನ್ನು ಮಧ್ಯೆ ಏನಾದ್ರೂ ಸಂಬಂಧ ಇರ್ಬೋದಾ? ಮಂತ್ರ, ನೀನ್ ಅನ್ಕೊಂಡಿರೋ ತರ ಆ ಮನೇಲಿರೋದು ಅರ್ಚನಾ ಆಗಿರ್ಬೋದಾ? ನನಗಂತೂ ಏನು ಅರ್ಥ ಆಗ್ತಿಲ್ಲ. ಫುಲ್ ಕನ್ಫ್ಯೂಷನ್ ಆಗ್ತಿದೆ. ನಾವಿದನ್ನ ಕರೆಕ್ಟಾಗಿ ತಿಳ್ಕೊಂಡ್ರೆ ಮಾತ್ರ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋದಿಕ್ಕಾಗೋದು. ಇದಕ್ಕೆ ಏನಂತ್ಯ ಮಂತ್ರ? ನನ್ನ ಹತ್ರ ಒಂದು ಐಡಿಯಾ ಇದೆ. ಏನ್ ಹೇಳು? ಇಬ್ರು ಹುಡುಗರನ್ನ ರೆಡಿ ಮಾಡು. ಅವ್ರನ್ನ ನೋಡಿದ್ರೆ ರೌಡಿಗಳು ಅಂತ ಅನ್ನಿಸ್ಬಾರ್ದು. ಆಯ್ತು, ಮಾಡೋಣ. ಆದ್ರೆ ಅವ್ರ ಕೆಲ್ಸ ಏನು? ಒಬ್ಬ ವೀರಣ್ಣನ ಮನೆಗೆ ಎಂಟ್ರಿ ಕೊಡ್ಬೇಕು, ಎಲೆಕ್ಟ್ರಿಷಿಯನ್ ತರ. ಅದೇ ಟೈಮ್ಗೆ ಚಿನ್ನು ಮನೆಗೆ ಇನ್ನೊಬ್ಬ ನೀರಿನ ಕ್ಯಾನ್ ತಗೊಂಡು ಹೋಗ್ಬೇಕು. ಆಮೇಲೆ ವೀರಣ್ಣ ಮತ್ತೆ ಚಿನ್ನು ಮನೆಗೆ ಇಬ್ರು ಹುಡುಗರು ಅಟ್ ಎ ಟೈಮ್ ಹೋಗ್ಬೇಕು. ಹೋಗಿ ವಿಡಿಯೋ ಮಾಡ್ಕೊಂಡು ಬರ್ಬೇಕು. ಅಲ್ಲ ಮಂತ್ರ, ದಿಢೀರಂತ ಹೋದ್ರೆ ಹೇಗಾಗತ್ತೆ? ಹೊಸ್ದಾಗಿ ಯಾರಾದ್ರೂ ಹುಡುಗರು ಹೋದ್ರೆ ಯಾಕೆ ಏನು ಅಂತ ಕೇಳಲ್ವಾ? ನಮಗ್ ಬೇಕಾಗಿರೋದು ಆ ಮನೆಗೆ ಒಂದೇ ಒಂದ್ಸಲ ಎಂಟ್ರಿ ಅಷ್ಟೇ. ಮಾಮೂಲಿ ಹೋಗೋರ್ ತರಾನೇ ಹೋಗ್ಬೇಕು. ನಮ್ ಹುಡುಗರು ನಾವ್ ಏನೇ ಕೆಲ್ಸ ಹೇಳಿದ್ರು ಕರೆಕ್ಟಾಗಿ ಮಾಡ್ಕೊಂಡ್ ಬರ್ತಾರೆ. ಸರಿ, ಹಾಗಿದ್ರೆ ಹುಡುಗರನ್ನ ರೆಡಿ ಮಾಡಿದ್ಮೇಲೆ ನನಗೆ ಹೇಳು. ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಹೇಳು. ಶಾಂತಿ ಮತ್ತೆ ಅರ್ಚನಾ ಮನೇಲಿರೋ ವಿಡಿಯೋನು ನನಗೆ ಕಳಿಸ್ಬೇಕು. ಆಗ ಏನ್ ಪ್ರೂವ್ ಆಗುತ್ತೆ ಅಂತ ಹೇಳ್ತೀಯ? ಅಕಸ್ಮಾತ್ ಒಬ್ರೇ ಇದ್ರೆ ಶಾಂತಿ ಇದ್ದಲ್ಲಿ ಅರ್ಚನಾ ಇರಕ್ಕಾಗಲ್ಲ, ಅರ್ಚನಾ ಇದ್ದಲ್ಲಿ ಶಾಂತಿ ಇರಕ್ಕಾಗಲ್ಲ. ಇನ್ ಕೇಸ್ ಬೇರೆ ಬೇರೆನೇ ಆಗಿದ್ರೆ ಅರ್ಚನಾ ಶಾಂತಿ ಇಬ್ರು ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗತ್ತೆ. ನಿನ್ನ ಐಡಿಯಾ ಏನೋ ಸೂಪರ್ ಆಗಿದೆ ಮಂತ್ರ. ಸಂಜಯ್, ನಾಳೆ ಬೆಳಿಗ್ಗೆನೆ ಇಬ್ರು ಹುಡುಗರನ್ನ ರೆಡಿ ಮಾಡು. ಆಯ್ತಕ್ಕ, ಹಾಗೆ ಮಾಡ್ತೀವಿ. ಅಕ್ಕ, ಇನ್ಮೇಲೆ ನೀವು ನಮ್ಮ ಜೊತೆನೆ ಪರ್ಮನೆಂಟ್ ಆಗಿ ಇದ್ಬಿಡಿ ಅಕ್ಕ. ಯಾಕೋ ನಾನೇನ್ ಫಾರಿನ್ಗೆ ಹೋಗ್ತಿದ್ದೀನ? ಇಲ್ಲ ಅಕ್ಕ, ನೀವು ಸ್ಕೆಚ್ಚು ಸರಿಯಾಗಿ ಹಾಕೊಡ್ತಿರಲ್ವಾ, ಅದಕ್ಕೆ. ಅವನ್ ತಮಾಷೆಗೆ ಹಾಗಂದ್ರು ಅವನ್ ಹೇಳೋ ಮಾತು ನಿಜಾನೇ. ಸುಮ್ನೆ ಇರು. ಎರಡೂ ಜಾಗದಲ್ಲಿ ಇಬ್ರು ಇದ್ದಾರೆ ಅನ್ನೋದಾದ್ರೆ ಆ ಶಾಂತಿ ಕಂಟ್ರೋಲಲ್ಲಿ ಅರ್ಚನಾ ಇದ್ದಾಳೆ ಅನ್ನೋದು ಅರ್ಥ ಆಗತ್ತೆ. ಕರೆಕ್ಟ್ ಮಂತ್ರ. ಅರ್ಚನಾ, ಅರ್ಚನಾ ಮೇಡಮ್, ಬಿಸಿ ಬಿಸಿ ಕಾಫಿ ತಗೊಂಡ್ ಬಂದಿದ್ದೀನಿ, ಬೇಗ ಬರ್ಬೇಕು. ಬಂದೆ ಬಂದೆ ಬಂದೆ. ಹಾ, ತಂದ್ಯಾ? ಹಾ, ಬಿಸಿ ಬಿಸಿ ಕಾಫಿ. ಬಿಸಿ ಇದೆ, ಹುಷಾರು. ಹೇ, ನೀನ್ ಕುಡ್ದ್ಯಾ? ಪರವಾಗಿಲ್ಲ ಮೇಡಮ್, ನೀವು ಕುಡೀರಿ, ನಾವು ಆಮೇಲೆ ಕುಡಿತೀವಿ. ಏನು ಇದು? ಇದನ್ನ ಕಾಫಿ ಅಂತಾರ? ಥೂ. ಎಲೆ ಅರ್ಚನಾ, ಇದ್ಯಾಕೋ ತುಂಬಾ ಅತಿ ಆಯ್ತು ನಿಂದು. ಕಾಫಿ ಸಖತ್ತಾಗೇ ಇದೆ ತಾನೆ, ಬಿಸಿ ಇದೆ, ಸ್ಟ್ರಾಂಗೂ ಇದೆ, ಸಕ್ಕರೆನೂ ಕರೆಕ್ಟಾಗೇ ಇದೆ. ನೋಡಿ ಮೇಡಮ್, ನಮಗೆ ಕಾಫಿ ಮಾಡೋಕೆ ಬರೋದೇ ಹೀಗೆ. ಸುಮ್ಮನೆ ಕುಡೀರಿ ಅಷ್ಟೇ. ಹಾ, ಅರ್ಥ ಆಯ್ತು. ಇವಾಗ ನಿಮ್ ನಾಟಕ ನನಗೆ ಅರ್ಥ ಆಯ್ತು. ಇವಾಗ ಈ ಡ್ರಾಮಾನ ನೆಪ ಇಟ್ಕೊಂಡು ಶುರು ಮಾಡೋದು. ಇವಾಗ ಏನಂತ? ಚಿನ್ನು, ನಾನು ಹೋಟೆಲ್ಗೆ ಹೋಗಿ ಇಡ್ಲಿ ವಡೆ ತಿಂದು ಒಂದು ಕಾಫಿ ಕುಡ್ದು ಎಷ್ಟು ದಿನ ಆಗೋಯ್ತು. ಪ್ಲೀಸ್ ನನ್ನ ಕರ್ಕೊಂಡು ಹೋಗು. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಕೈಗೆ ಬೇಕಾದ್ರೆ ಚೈನ್ ಹಾಕು, ಹಗ್ಗ ಕಟ್ಟು, ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳೋದಕ್ಕೆ ತಾನೇ ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇರೋದು. ಅರ್ಚನಾ ಮೇಡಮ್, ಇವೆಲ್ಲ ನಮ್ಮ ಹತ್ರ ನಡೆಯಲ್ಲ. ತಗೊಳ್ಳೆ, ಕಾಫಿ ಕುಡೀರಿ. ನನಗಿನ್ನೂ ಸಾಕಷ್ಟು ಕೆಲಸ ಇದೆ, ಇನ್ನೂ ಹೋಗಿ ತಿಂಡಿ ಮಾಡ್ಬೇಕು ನಾನು. ಹಾ, ಏನು ಇದೇನು? ಏನೇನು? ಏಯ್, ಇದೇನು? ಕಾಫಿ. ಯಾರು ಕುಡ್ದಿದ್ದು? ನಾನು. ಅದು ಅಲ್ಲ,
ಇವಾಗ ಇದರಲ್ಲಿ ಏನ್ ತಪ್ಪಿದೆ? ಸಾರಿ. ಹೌದು, ನೀವು ಕುಡ್ದಿದ್ದೆ ಅಂಜಲ್ ನಾನು ಕುಡಿಲಿಲ್ವಾ?